ಹಾಯ್ ಫ್ರೆಂಡ್ಸ್, ನಿಮಗೆ ಯಾವಾಗಲಾದರೂ ಹೀಗೆ ಫೀಲ್ ಆಗಿದೆಯಾ? ದಿನ ಪೂರ್ತಿ ತುಂಬ ಕೆಲಸ ಮಾಡ್ತಿದ್ದೀವಿ, ಓಡಾಡ್ತಿದ್ದೀವಿ, ತಲೆ ಕೆಡಿಸ್ಕೊಂಡಿದ್ದೀವಿ. ಆದರೆ ರಾತ್ರಿ ಮಲ್ಗೋಕ್ಕೆ ಹೋಗೋವಾಗ ಒಂದೇ ಒಂದು ಪ್ರಶ್ನೆ ಕಾಡ್ತಿರುತ್ತೆ, ಇವತ್ತು ನಿಜವಾಗ್ಲೂ ನಾನು ಏನಾದರೂ ಅಚೀವ್ ಮಾಡೋದನ್ನ ಇಲ್ಲ ಸುಮ್ಮನೆ ಇದನ್ನ ಅನ್ನೋ ರೀತಿ. ಬಹಳ ಜನರಿಗೆ ಗೊತ್ತಿಲ್ಲ, ಆದರೆ ನಾವು ಗೊತ್ತಿಲ್ಲದೆ ಮಾಡ್ತಾ ಇರೋ ದೊಡ್ಡ ತಪ್ಪು ಏನು ಗೊತ್ತಾ? ನಮ್ಮ ಜೀವನವನ್ನು ನಾಶ ಮಾಡ್ತಾ ಇರೋದು ಲೇಸಿನೆಸ್ ಅಲ್ಲ, ಅದಕ್ಕಿಂತಲೂ ಡೇಂಜರಸ್ ಆಗಿರೋ ಒಂದು ಹ್ಯಾಬಿಟ್ ಇದೆ. ಅದು ನಮ್ಮನ್ನು ಸೈಲೆಂಟ್ ಆಗಿ ಹಿಂದಕ್ಕೆ ಎಳೆಯುತ್ತೆ. ನಾವು ಬ್ಯುಸಿಯಾಗಿದ್ದೀವಿ ಅನ್ನೋ ಫೀಲಿಂಗ್ ಕೊಡುತ್ತೆ, ಆದರೆ ರಿಸಲ್ಟ್ ಝೀರೋ. ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೀವು ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀರಾ ಅನ್ನೋದು. ಆ್ಯಂಡ್ ಕಡಿಮೆ ಕೆಲಸ ಮಾಡಿ ಹೇಗೆ ಹೆಚ್ಚು ರಿಸಲ್ಟ್ ತಗೊಳ್ಬೇಕು ಅನ್ನೋ ಸೀಕ್ರೆಟ್ ಕೂಡ ಗೊತ್ತಾಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ನಿಜವಾಗ್ಲೂ ಲೇಸಿ ಆಗಿದ್ದೀರಾ, ಅಥವಾ ದಿನಪೂರ್ತಿ ಬ್ಯುಸಿಯಾಗಿ ಇದ್ದರೂ ಏನೂ ಸಾಧಿಸಿಲ್ಲ ಅನ್ನೋ ಫೀಲ್ ಆಗ್ತಿದೆಯಾ? ನಿಮ್ಮ ಮನಸ್ಸಿಗೆ ಸತ್ಯವಾಗಿರೋ ಉತ್ತರ ಏನು ಅಂತ ಕಾಮೆಂಟ್ ಮಾಡಿ. ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾವು ಚಿಕ್ಕ ವಯಸ್ಸಿಂದ ಕೇಳ್ತಾ ಬಂದ ಮಾತು ಏನು ಗೊತ್ತಾ? ಸಕ್ಸಸ್ ಬೇಕಂದ್ರೆ ಲೇಸಿನೆಸ್ನ ಬಿಡಬೇಕು, ಲೇಸಿನೆಸ್ ಜಾಸ್ತಿ ಇದ್ದರೆ ಜೀವನ ಹಾಳಾಗೋಗುತ್ತೆ. ಇವು ಎಲ್ಲವೂ ಅರ್ಧ ಸತ್ಯ, ಪೂರ್ಣ ಸತ್ಯ ಅಲ್ಲ. ಇಲ್ಲಿ ಒಂದು ಟ್ವಿಸ್ಟ್ ಇದೆ. ನೀವು ಕೇಳಿದಾಗ ಶಾಕ್ ಆಗ್ಬೋದು. ಲೇಸಿನೆಸ್ ನಿಮ್ಮ ಶತ್ರು ಅಲ್ಲ. ಹೌದು, ನಿಜವಾದ ಸಮಸ್ಯೆ ಅನ್ಪ್ರೊಡಕ್ಟಿವ್ ಲೇಸಿನೆಸ್. ನೀವು ಗಮನಿಸೋದಿಲ್ಲ, ಆದರೆ ನೀವು ದಿನಪೂರ್ತಿ ತುಂಬ ಕೆಲಸ ಮಾಡ್ತಾ ಇದ್ದರೂ ನಿಮ್ಮ ಬ್ರೈನ್ ನಿಮ್ಮನ್ನು ಮೋಸ ಮಾಡ್ತಾ ಇರುತ್ತೆ. ಅದು ನಿಮಗೆ ಫೇಕ್ ಕೆಲಸ ಕೊಡ್ತಾ ಇರುತ್ತೆ. ನಿಮಗೆ ಅನಿಸುತ್ತೆ ನೀವು ಪ್ರಾಡಕ್ಟಿವ್ ಅಂತ, ಆದರೆ ನಿಜದಲ್ಲಿ ನೀವು ಟೈಮ್ ಮತ್ತು ಎನರ್ಜಿನ ವ್ಯರ್ಥ ಮಾಡ್ತಿದ್ದೀರಾ. ಒಂದು ಕ್ಷಣ ಥಿಂಕ್ ಮಾಡಿ. ನೀವು ಒಂದು ಮುಖ್ಯವಾದ ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಆದರೆ ಅದನ್ನು ಶುರು ಮಾಡೋಕ್ಕೆ ಮುಂಚೆ ಏನಾಗುತ್ತೆ? ಫೋನ್ ತೆಗಿತೀರಾ, ಒಂದು ವಿಡಿಯೋ ನೋಡ್ತೀರಾ, ನಂತರ ಇನ್ನೊಂದು ವಿಡಿಯೋ, ಅಲ್ಲಿಂದ ಇನ್ನೊಂದು. ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಮಧ್ಯೆ ನೀವು ನಿಮ್ಮನ್ನೇ ಕನ್ವಿನ್ಸ್ ಮಾಡ್ಕೊಳ್ತೀರಾ, ನಾನು ಇದರಿಂದ ಏನೋ ಕಲಿತಾ ಇದ್ದೀನಿ ಅಂತ. ಆದರೆ ನಿಜ ಏನು ಗೊತ್ತಾ? ನೀವು ನಿಮ್ಮ ಕೆಲಸದಿಂದ ಓಡೋಗ್ತಿದ್ದೀರಾ. ಇದು ಅನ್ಪ್ರೊಡಕ್ಟಿವ್ ಲೇಸಿನೆಸ್. ಈ ಅನ್ಪ್ರೊಡಕ್ಟಿವ್ ಲೇಸಿನೆಸ್ ಯಾಕೆ ಇಷ್ಟು ಡೇಂಜರಸ್ ಗೊತ್ತಾ? ಇದು ನಿಮಗೆ ಗಿಲ್ಟ್ ಕೊಡುತ್ತೆ, ಆದರೆ ಚೇಂಜ್ ಆಗೋಕ್ಕೆ ಬಿಡೋದಿಲ್ಲ. ನೀವು ರಾತ್ರಿ ಇವತ್ತು ಟೈಮ್ ವೇಸ್ಟ್ ಆಯಿತು ಅಂತ ಫೀಲ್ ಮಾಡ್ತೀರಾ, ಆದರೆ ನಾಳೆ ಮತ್ತೆ ಅದೇ ಸೈಕಲ್ನ ರಿಪೀಟ್ ಮಾಡ್ತೀರಾ. ಇದೊಂದು ಟ್ರ್ಯಾಪ್. ಇದನ್ನು ಗಿಲ್ಟ್ ಟ್ರ್ಯಾಪ್ ಅಂತ ಹೇಳ್ತಾರೆ. ನೀವು ಹೊರಬರೋಕ್ಕೆ ಪ್ರಯತ್ನ ಮಾಡಿದ್ರೆ ಕೂಡ ನಿಮ್ಮ ಬ್ರೈನ್ ಮತ್ತೆ ನಿಮ್ಮನ್ನ ಅದೇ ಜಾಗಕ್ಕೆ ತಗೊಂಡು ಹೋಗುತ್ತೆ. ಯಾಕಂದರೆ ನಿಮ್ಮ ಬ್ರೈನ್ಗೆ ಈಸಿ ಕೆಲಸ ಇಷ್ಟ, ಅದು ಎಫರ್ಟ್ ಕೊಡೋಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಅದು ನಿಮಗೆ ಈಸಿ ಡೈರೆಕ್ಷನ್ ಕೊಡುತ್ತೆ. ಸೊ ಇಲ್ಲಿ ಪ್ರಶ್ನೆ ಏನಂದರೆ, ಇದಕ್ಕೆ ಸೊಲ್ಯೂಷನ್ ಏನು? ಇಲ್ಲಿ ರೈಟ್ ಲೇಸಿನೆಸ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಇದು ಕೇಳಿದಾಗ ಫನ್ನಿ ಅನಿಸ್ಬೋದು, ಆದರೆ ಇದು ನಿಮ್ಮ ಲೈಫ್ನ ಚೇಂಜ್ ಮಾಡೋ ಕಾನ್ಸೆಪ್ಟ್. ಪ್ರಾಡಕ್ಟಿವ್ ಲೇಸಿನೆಸ್ ಅಂದರೆ ನೀವು 90% ಅನಾವಶ್ಯಕ ಕೆಲಸಗಳಿಗೆ ಲೇಸಿ ಆಗಬೇಕು, ಮತ್ತು 10% ಇಂಪಾರ್ಟೆಂಟ್ ಕೆಲಸಗಳಿಗೆ ಮಾತ್ರ ನಿಮ್ಮ ಎನರ್ಜಿನ ಹಾಕಬೇಕು. ನೀವು ಎಲ್ಲದರಲ್ಲೂ ಬ್ಯುಸಿಯಾಗಿರೋದಲ್ಲ, ನೀವು ಯಾವ ಕೆಲಸ ಮಾಡಬೇಕು ಅನ್ನೋದನ್ನು ಆಯ್ಕೆ ಮಾಡೋದು ತುಂಬ ಮುಖ್ಯ. ಒಂದ್ಸರಿ ಥಿಂಕ್ ಮಾಡಿ, ನಿಮ್ಮ ಜೀವನದಲ್ಲಿ ಯಾವ ಕೆಲಸ ಮಾಡಿದರೆ ನಿಮ್ಮ ಫ್ಯೂಚರ್ ಚೇಂಜ್ ಆಗುತ್ತೆ? ಅದು ಓದೋದಾಗಿರ್ಬೋದು, ಬಿಸ್ನೆಸ್ ಇರ್ಬೋದು, ಸ್ಕಿಲ್ ಡೆವಲಪ್ ಮಾಡೋದಾಗಿರ್ಬೋದು. ಅದೇ ನಿಮ್ಮ ಒಂದು ಮುಖ್ಯವಾದ ಕೆಲಸ. ಅದನ್ನು ಇಗ್ನೋರ್ ಮಾಡಿ ನೀವು ಬೇರೆ ಎಲ್ಲದರಲ್ಲೂ ಬ್ಯುಸಿಯಾಗಿದ್ದರೆ ಅದು ಸಕ್ಸಸ್ನ ತಂದುಕೊಡಲ್ಲ, ಅದು ಡಿಸ್ಟ್ರಾಕ್ಷನ್. ಈ ವಿಡಿಯೋ ನಿಮಗೆ ರಿಲೇಟಬಲ್ ಆಗಿದೆ ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಮರಿಬೇಡಿ. ನಿಮ್ಮ ಸಪೋರ್ಟಿಂದ ಈ ಕಂಟೆಂಟ್ ಇನ್ನೂ ಹೆಚ್ಚು ಜನರಿಗೆ ರೀಚ್ ಆಗುತ್ತೆ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡಿ. ನಿಮಗೆ ಇಂತಹ ಕಂಟೆಂಟ್ ಬೇಕು ಅಂದರೆ ಕಾಮೆಂಟ್ ಮಾಡಿ. ಲೆಟ್ಸ್ ಕಮ್ ಬ್ಯಾಕ್ ಟು ದ ಟಾಪಿಕ್. ಇವಾಗ ಪ್ರಾಕ್ಟಿಕಲ್ ಆಗಿ ಹೇಗೆ ಅದನ್ನೆಲ್ಲ ಶುರು ಮಾಡೋದು? ಮೊದಲು ನೀವು ನಿಮ್ಮ ಎನರ್ಜಿ ಡ್ರೈನ್ ಮಾಡೋ ಕೆಲಸಗಳನ್ನ ಐಡೆಂಟಿಫೈ ಮಾಡಬೇಕು. ನೀವು ದಿನದಲ್ಲಿ ಎಷ್ಟು ಸಮಯ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪೆಂಡ್ ಮಾಡ್ತೀರಾ? ಎಷ್ಟು ಸರಿ ಫೋನ್ನ ಚೆಕ್ ಮಾಡ್ತೀರಾ? ಎಷ್ಟು ಅನ್ನೆಸೆಸರಿ ಮಾತುಗಳು, ಮೀಟಿಂಗ್ಸ್, ಚಾಟ್ಸ್ ಇವೆಲ್ಲವೂ ನಿಮ್ಮ ಎನರ್ಜಿನ ಹೀರುತ್ತೆ. ನೀವು ಗಮನಿಸಲ್ಲ, ಆದರೆ ನಿಮ್ಮ ಫೋಕಸ್ ಕಟ್ ಆಗುತ್ತೆ. ಸೊ ಒನ್ಸ್ ಫೋಕಸ್ ಬ್ರೇಕ್ ಆಯಿತು ಅಂದರೆ ಮತ್ತೆ ಡೀಪ್ ವರ್ಕ್ಗೆ ಬರೋಕ್ಕೆ ಟೈಮ್ ಬೇಕಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ನೋ ಹೇಳೋದನ್ನು ಕಲಿಬೇಕು. ಬಹಳ ಜನ ಇಲ್ಲಿ ಫೇಲ್ ಆಗ್ತಾರೆ, ಯಾಕಂದರೆ ಅವ್ರಿಗೆ ಇತರರಿಗೆ ನೋ ಹೇಳೋಕ್ಕೆ ಭಯ. ಅವರು ಏನು ಅಂದ್ಕೊಳ್ತಾರೋ, ರಿಲೇಷನ್ಶಿಪ್ ಹಾಳಾಗುತ್ತೇನೋ ಅಂತ ಥಿಂಕ್ ಮಾಡ್ತಾರೆ. ಆದರೆ ನೀವು ನಿಮ್ಮ ಡ್ರೀಮ್ನ ಹಾಳು ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀರಾ? ನೀವು ಎಲ್ರಿಗೂ ಎಸ್ ಹೇಳ್ತಾ ಹೋದರೆ ನಿಮ್ಮ ಲೈಫ್ಗೆ ನೋ ಹೇಳ್ತಾ ಇದ್ದೀರಾ ಅಂತ ಅರ್ಥ. ಸೊ ಜಸ್ಟ್ ಥಿಂಕ್ ಮಾಡಿ, ನೀವು ಒಂದು ಮಿಷನಲ್ಲಿ ಇದ್ದೀರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಗೋಲ್ ತಲುಪೋವರೆಗೂ ಅನ್ನೆಸೆಸರಿ ಕೆಲಸಗಳಿಗೆ ನೋ ಹೇಳಿ. ಇದು ರೂಡ್ ಅಲ್ಲ, ಇದು ಕ್ಲಾರಿಟಿ. ಇವಾಗ ಇನ್ನೊಂದು ಡೇಂಜರಸ್ ಟ್ರ್ಯಾಪ್, ಬ್ಲ್ಯಾಕ್ ಹೋಲ್ ಹ್ಯಾಬಿಟ್ಸ್. ಸೋಷಿಯಲ್ ಮೀಡಿಯಾ, ರೀಲ್ಸ್, OTT ಇವು ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಸಮಯನ ಹಾಳು ಮಾಡ್ತಿದೆ. ನೀವು 5 ನಿಮಿಷ ಅಂತ ಶುರು ಮಾಡ್ತೀರಾ, ಆದರೆ 1 ಗಂಟೆ ಹೋಗ್ತಿರುತ್ತೆ.
ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಸಿಂಪಲ್ ಟ್ರಿಕ್. ಟೈಮ್ ಫಿಕ್ಸ್ ಮಾಡಿ, ಟೈಮರ್ ಹಾಕಿ, 5 ಮಿನಿಟ್ಸ್ ಎಂಜಾಯ್ ಮಾಡಿ, ನಂತರ ಸ್ಟಾಪ್ ಮಾಡಿ. ಸ್ಟ್ರೈಟಾಗಿ ನಿಮ್ಮ ಕೆಲಸಕ್ಕೆ ಬನ್ನಿ. ಇದು ಡಿಸಿಪ್ಲಿನ್ ಡೆವಲಪ್ ಮಾಡುತ್ತೆ. ಇವಾಗ ಬಿಗ್ಗೆಸ್ಟ್ ಸೀಕ್ರೆಟ್, ನಿಮ್ಮ ಲೈಫ್ ಚೇಂಜ್ ಮಾಡೋ ಕಾನ್ಸೆಪ್ಟ್. ಒಂದು ಕೆಲಸ ಪ್ರತಿದಿನ ನಿಮ್ಮನ್ನೇ ಕೇಳಿ, ಇವತ್ತು ನಾನು ಮಾಡಬೇಕಾದ ಅತ್ಯಂತ ಮುಖ್ಯವಾದ ಕೆಲಸ ಯಾವುದು, ಅದನ್ನು ಬರೀರಿ. ಕ್ಲಾರಿಟಿ ಬರುತ್ತೆ, ನಿಮ್ಮ ಬ್ರೈನ್ಗೆ ಡೈರೆಕ್ಷನ್ ಸಿಗುತ್ತೆ. ನೀವು ಗಮನಿಸಲಿಲ್ಲ ಅಂದರೆ, ಕನ್ಫ್ಯೂಷನ್ ಇದ್ದರೆ ನಾವು ಡಿಸ್ಟ್ರಾಕ್ಷನ್ಗೆ ಹೋಗ್ತೀವಿ. ಕ್ಲಾರಿಟಿ ಇದ್ದರೆ ಫೋಕಸ್ ಬರುತ್ತೆ. ನಂತರ ನಿಮ್ಮ ಎನರ್ಜಿ ಮ್ಯಾನೇಜ್ ಮಾಡೋದು. ನೀವು ಯಾವಾಗ ಮೋಸ್ಟ್ ಆ್ಯಕ್ಟಿವ್ ಆಗಿರ್ತೀರಾ, ಬೆಳಗ್ಗೆನ ಅಥವಾ ರಾತ್ರಿನ? ಅದೇ ಟೈಮಲ್ಲಿ ನಿಮ್ಮ ಇಂಪಾರ್ಟೆಂಟ್ ಕೆಲಸ ಮಾಡಿ. ಲೋ ಎನರ್ಜಿ ಟೈಮಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿ. ಇದು ಸ್ಮಾರ್ಟ್ ವರ್ಕ್. ಇವಾಗ ಬಿಗ್ಗೆಸ್ಟ್ ಪ್ರಾಬ್ಲಮ್ ಪ್ರೊಕ್ರಾಸ್ಟಿನೇಷನ್. ಕೆಲಸನ ಶುರು ಮಾಡೋಕ್ಕೆ ಮನಸ್ಸು ಒಪ್ಪೋದಿಲ್ಲ. ಇಲ್ಲೇ 5 ಮಿನಿಟ್ ರೂಲ್ ಯೂಸ್ ಮಾಡಬೇಕು. ನಾನು ಕೇವಲ 5 ಮಿನಿಟ್ಸ್ ಕೆಲಸ ಮಾಡ್ತೀನಿ ಅಂತ ಹೇಳಿ. ಬ್ರೈನ್ಗೆ ಇದು ಈಸಿ ಅನಿಸುತ್ತೆ. ಒನ್ಸ್ ಯು ಸ್ಟಾರ್ಟ್, ಆಟೋಮ್ಯಾಟಿಕಲಿ ಕಂಟಿನ್ಯೂ ಆಗುತ್ತೆ. ಇದು ಸೈಕಾಲಜಿ. ಇನ್ನೊಂದು ಹಿಡನ್ ಎನಿಮಿ ಪರ್ಫೆಕ್ಷನಿಸಮ್. ಪರ್ಫೆಕ್ಟಾಗಿ ಮಾಡಬೇಕು ಅಂತ ವೆಯ್ಟ್ ಮಾಡ್ತೀರಾ, ಆದರೆ ನಿಜ ಏನು ಗೊತ್ತಾ, ಪರ್ಫೆಕ್ಟ್ ಅನ್ನೋದು ಇಲ್ಯೂಷನ್. ನೀವು ಸ್ಟಾರ್ಟ್ ಮಾಡಬೇಕು, 60% ಕ್ವಾಲಿಟಿ ಸಾಕು. ಡನ್ ಈಸ್ ಬೆಟರ್ ದ್ಯಾನ್ ಪರ್ಫೆಕ್ಟ್. ಜಸ್ಟ್ ಥಿಂಕ್ ಮಾಡಿ, ನೀವು 60% ಮಾಡಿ ಮುಂದಕ್ಕೆ ಹೋಗೋದಾ, ಅಥವಾ 100% ಪರ್ಫೆಕ್ಟಾಗಿ ಬೇಕು ಅಂತ ವೆಯ್ಟ್ ಮಾಡಿ ಅಲ್ಲೇ ನಿಂತಿರೋದಾ? ಯಾವುದು ಬೆಟರ್? ಇವಾಗ ಲಾಸ್ಟ್ ಪವರ್ಫುಲ್ ಹ್ಯಾಬಿಟ್, ಸೆಲ್ಫ್ ಆಡಿಟ್. ನೀವು ನಿಮ್ಮ ಲೈಫ್ನ ಅಬ್ಸರ್ವ್ ಮಾಡಬೇಕು. ವಾರಕ್ಕೆ 1 ಸರಿ ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ, ನಾನು ಟೈಮ್ ವೇಸ್ಟ್ ಮಾಡಿದ್ದೀನಾ, ನಾನು ಯಾವ ಕೆಲಸಗಳಿಗೆ ನೋ ಹೇಳಿದೆ. ಇದು ನಿಮಗೆ ಅವೇರ್ನೆಸ್ನ ಕೊಡುತ್ತೆ, ಚೇಂಜ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಪ್ರತಿದಿನ ರಾತ್ರಿ 3 ಸಿಂಪಲ್ ಕ್ವೆಶನ್ಸ್ನ ಕೇಳಿ. ನಾನು ಏನನ್ನ ಕಲಿತೆ, ನಾನು ಯಾವ ಡಿಸ್ಟ್ರಾಕ್ಷನ್ನ ಅವಾಯ್ಡ್ ಮಾಡಿದೆ, ನಾನು ನನ್ನ ಮೇನ್ ಕೆಲಸಕ್ಕೆ ಏನು ಮಾಡಿದೆ, ಏನನ್ನ ಕಾಂಟ್ರಿಬ್ಯೂಟ್ ಮಾಡಿದೆ. ಇದು ಕನ್ಸಿಸ್ಟೆನ್ಸಿನ ಕೊಡುತ್ತೆ. ಕೊನೆಗೆ ಒಂದು ಡೀಪ್ ಟ್ರೂತ್ ಹೇಳ್ತೀನಿ, ಲೇಸಿನೆಸ್ ನಿಮ್ಮ ಶತ್ರು ಅಲ್ಲ, ಡೈರೆಕ್ಷನ್ ಇಲ್ಲದೆ ಇರೋದೇ ನಿಮ್ಮ ಶತ್ರು. ನೀವು ಸ್ಮಾರ್ಟಾಗಿ ಲೇಸಿಯಾಗಿದ್ದರೆ ನೀವು ಅನ್ಸ್ಟಾಪಬಲ್ ಆಗಿರ್ತೀರ. ಇವಾಗ ನಿಮಗೆ ಒಂದು ಪ್ರಶ್ನೆ, ನಿಮ್ಮ ಜೀವನ ಬದಲಾಯಿಸೋ ಆ ಒಂದು ಕೆಲಸ ಏನು? ನೀವು ಯಾವ ಕೆಲಸನ ಮಾಡಬೇಕು ಅಂತ ಗೊತ್ತಿದ್ರೂ ಇನ್ನೂ ಮಾಡದೇ ಇದ್ದೀರಾ? ಅದನ್ನು ಕಮೆಂಟಲ್ಲಿ ಹೇಳಿ. ಈ ರೀತಿಯ ಇನ್ನಷ್ಟು ವೀಡಿಯೋಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಟ್ಯಾಪ್ ಮಾಡಿ. ನಿಮಗೆ ವಿಡಿಯೋ ರಿಲೇಟೆಡ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಬೇರೆ ಯಾವುದಾದ್ರೂ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕಂದ್ರೂ ಅದನ್ನು ಸಹ ಕಮೆಂಟಲ್ಲಿ ತಿಳಿಸಿ. ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.